ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಿದ್ದೀರಾ ಅಥವಾ ಆಂಟಿಗಳ ಜೊತೆ ಏನಾದರೂ ಸಂಬಂಧ ಬೆಳೆಸಬೇಕಾ? ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ, ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ತೇಜು ಅಂತ ಒಂದು ಪ್ರೊಫೈಲು ನಿನ್ನೆ ಜಿಮೇಲ್ ಮುಖಾಂತರ ಬಂದಿದೆ ಸ್ನೇಹಿತರೆ. ಸೊ ಇವರ ಮಾಹಿತಿ ಏನು ಅಂತ ನಾನು ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲನೇದಾಗೂ ಇವರು ಇರೋದು ಬಂದುಬಿಟ್ಟು ದೊಡ್ಡೇನಹಳ್ಳಿ, ಇದು ಬಳ್ಳಾರಿಯಲ್ಲಿ ಬರುತ್ತೆ ಸ್ನೇಹಿತರೆ. ಒಂದು ರೈತ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂತಹ ತೇಜು ಅವರಿಗೆ ಪ್ರಸ್ತುತ ಒಂಟಿತನದ ಬದುಕಿನಲ್ಲಿ ಬದುಕಬಹುದಾಗಿರ್ತಕ್ಕಂಥ ಸಿಚುವೇಶನ್ ಇದೆ. ಅದೆಲ್ಲನೂ ಕೂಡ ಮೆಟ್ಟಿ ನಿಂತ್ಕೊಂಡು ನಾನೇ ಒಂದು ಓನಾಗಿ ಸ್ವಂತದಾಗಿರ್ತಕ್ಕಂಥ ದುಡಿಮೆ ಮಾಡಿ ಬೇಗ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನನ್ನ ಗಂಡ ಬಿಟ್ಬಿಟ್ಟು ಬೇರೆ ಊರಿಗೆ ದುಡಿಯೋದಕ್ಕೆ ಕೆಲಸಕ್ಕೆ ಅಂತ ಹೋಗ್ತಾರೆ. ನೋಡೋದಕ್ಕೆ ನಾನು ದಪ್ಪದಾಗಿದ್ದೇನೆ, ಜೊತೆಗೆ ಸ್ಲಿಮ್ ಆಗಿ ಇದ್ದೇನೆ ಅಂತ ಇವರು ಕೂಡ ಹೇಳಿರೋದು. ಆ್ಯಂಡ್ ಇವರ ವಯಸ್ಸು ಬಂದು 32 ಕಂಪ್ಲೀಟ್ ಆಗಿ ಇವಾಗ 33 ವರ್ಷಕ್ಕೆ ಕಾಲಿಡಿಸಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಬ್ಬನ ಜೊತೆ ಒಂದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಂಡು ತದನಂತರ ಇನ್ನೊಬ್ಬ ಗಂಡ ಏನಿರ್ತಾರೆ ಅವ್ರ ಕೆಲಸಕ್ಕೆ ಏನು ಹೋಗಿದ್ದಾರೆ ಅವರು ಬರೋವರೆಗೂ ಸ್ವಲ್ಪ ಲೈನು ನನ್ನ ಒಂಟಿತನನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ ಈ ಒಂದು ತೇಜು ಅವರು. ಆ್ಯಂಡ್ ಇವರ ಹೆಚ್ಚಿನ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಸಂಸಾರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಹಾಗಾಗಿ ನನ್ನ ಗಂಡ ದುಡಿಯೋದಕ್ಕೆ ಊರು ಬಿಟ್ಬಿಟ್ಟು ಹೋಗಿದ್ದಾನೆ. ಅಂದರೆ ಸ್ವಲ್ಪ ದುಡ್ಡು ವಿಚಾರ, ಹಣಕಾಸಿನ ವಿಚಾರ, ಜೊತೆಗೆ ಅವರ ಸಂಸಾರಿಕ ಜೀವನ ಸ್ವಲ್ಪ ಚೆನ್ನಾಗಿಲ್ಲ, ಹಾಗಾಗಿ ಬೇರೆ ಒಂದು ಊರಿಗೆ ದುಡಿಯೋದಕ್ಕೆ ಅಂತ ಹೋಗಿದ್ದಾರೆ. ಬಟ್ ಇವರು ಮನೆಯಲ್ಲಿ ಒಂಟಿಯಾಗಿದ್ದಾರೆ. ಆ ಒಂದು ಒಂಟಿತನ ಒಬ್ಬ ಜೊತೆ ಸಂಬಂಧ ಬೆಳೆಸಿದಾಗಲೇ ದೂರ ಆಗೋದು ಅಂತ ಇವರು ಹೇಳಿರೋದು. ನನ್ನ ಜೊತೆ ಇರೋದಕ್ಕೆ ಒಬ್ಬ ಹುಡುಗ ಬೇಕು, ಒಟ್ಟಿಗೆ ಇಬ್ಬರು ಕೂಡ ನಮ್ಮ ಗಂಡ ನಾನು ದುಡಿಯೋಣ ಅಂತ ಹೇಳಿದೆ, ಅವರು ಬೇಡ ಅಂತ ಹೇಳಿದ್ದಾರೆ. ನನಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತೇನೆ ಅಂತ ಹೇಳಿರೋದು. ನೀವು ಇವ್ರ ಜೊತೆ ಏನಾದರೂ ಸಂಬಂಧ ಬೆಳೆಸಿದರೆ ಅಂದರೆ ಇವ್ರ ಜೊತೆ ಇದ್ದರೆ ನೀವು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರಂತೆ. ಜೊತೆಗೆ ವೈಯಕ್ತಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಒಂದು ಗಂಡ ಇಲ್ಲದಂಥ ಸಮಯದಲ್ಲಿ ಒಂಟಿತನ ಹೆಣ್ಣಿನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಇದೆ, ಅವ್ರಿಗೆ ಏನೆಲ್ಲ ಮಾಡಬೇಕು, ಏನೆಲ್ಲ ಕೇರ್ ಮಾಡಬೇಕು, ಅದೆಲ್ಲನೂ ಕೂಡ ನಿಮ್ಮ ಹತ್ರ ಮಾಡ್ತೀನಿ ಅಂತ ಹೇಳಿರೋದು. ನೀವೇನಾದರೂ ಇದಕ್ಕೆ ಒಪ್ಪಿಗೆ ಕೊಡ್ತೀನಿ ಅಂದರೆ ಕರೆಕ್ಟಾಗಿ ನಿಮ್ಮ ಮನೆ ಮುಂದೆ ಬಂದು ನಿಲ್ತಕ್ಕಂಥ ಕಾರು ಇದೆ ನೋಡಿ ಸ್ನೇಹಿತರೆ. ಈ ಕಲರ್ ಕಾರು ಪ್ರಸ್ತುತ ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ಟು ನಿಲ್ಕೊಳ್ಳುತ್ತೆ. ಅಪ್ ಟು ಇದಕ್ಕೆ ನೀವು ರೆಡಿ ಆಗಿಬಿಟ್ಟು ಹೋಗ್ಬೋದು. ಆ್ಯಂಡ್ ಅವ್ರ ಜೊತೆ ನೀವು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು, ಆದರೆ ಅವ್ರ ಗಂಡ ಬರೋವರೆಗೂ. ಬಟ್ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಾರೆ. ದುಡ್ಡು ಎಲ್ಲಿಂದ ಬರುತ್ತೆ ಅಂತಂದರೆ ದುಡ್ಡು ಇದೆ, ಬಟ್ ಸಂಸಾರ ನಡೆಸೋದಕ್ಕೆ ಅಂತ ಸಾಕಾಗ್ತಿಲ್ಲ. ಆಸ್ತಿ ಇದೆ ಅಂತಂದ್ಬಿಟ್ಟು ಅದು ಮಾರಿಬಿಟ್ಟು ಸಂಸಾರ ನಡೆಸೋಕ್ಕಾಗುತ್ತಾ? ಇಲ್ಲ. ಸೊ ದಿನದ ಖರ್ಚಿಗೆ, ತಿಂಗಳ ಖರ್ಚಿಗೆ ಅಂತ ಸ್ವಲ್ಪ ಒಂದು 2 ವರ್ಷಗಳ ಕಾಲ ಹೋಗ್ತಾರೆ. 2 ವರ್ಷ 3 ವರ್ಷಗಳ ಕಾಲ ನನ್ನ ಜೊತೆ ನೀವು ಸಂಬಂಧದಲ್ಲಿರಿ, ಆನಂತರ ಇಬ್ಬರು ಕೂಡ ಯೋಚನೆ ಮಾಡೋಣ, ನನ್ನ ಗಂಡ ನಂತರ ಕಂಟಿನ್ಯೂ ಮಾಡೋದು ಬೇಡವಾ ಅಂತ ಹೇಳಿರೋದು. ಈ ರೀತಿ ಆಫರು ಮಿಸ್ ಮಾಡ್ಕೊಳ್ಳೋಕ್ಕೆ ಯಾರು ಕೂಡ ಹೋಗೋಕ್ಕೆ ಹೋಗಬೇಡಿ. ಸುಮ್ಮನೆ ಒಂದು ಲೈನ್ ಕ್ಲಿಯರ್ ಆಗುತ್ತಲ್ವಾ, ಜಸ್ಟ್ ಕಾಂಟ್ಯಾಕ್ಟಲ್ಲಿರಿ, ಹೋಗಿ ಆವಾಗವಾಗ ಭೇಟಿಯಾಗಿ ಅಂತ ನಾನು ಕೂಡ ಹೇಳ್ತೇನೆ. ಇನ್ನು ಹುಡುಗ ಯಾವ ರೀತಿ ಇರಬೇಕು ಅನ್ನೋ ವಿಚಾರ ಅವರು ಕೇಳಿದಾಗ ಅವರು 3 ಪಾಯಿಂಟ್ಗಳನ್ನು ಹೇಳಿರೋದು. ಮೊದಲನೇ ಪಾಯಿಂಟ್ ಹೇಳಿರೋದು ಹುಡುಗ ಅಪ್ಪಟ ಕನ್ನಡಿಗನಾಗಿರಬೇಕು, ಜೊತೆಗೆ ಬಳ್ಳಾರಿ, ಬಿಜಾಪುರ, ಧಾರವಾಡ ಮತ್ತು ದಾಂಡೇಲಿ, ಬೆಂಗಳೂರು ಈ ರೀತಿ ಸಿಟಿಯ ಹುಡುಗ ಆಗಿರಬೇಕು. ಆ್ಯಂಡ್ ಈಗಿನ ಜನರೇಷನ್ 2024 ಮಾಡಲಲ್ಲಿ ಅವನು ಅಪ್ಡೇಟ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು, ಓಲ್ಡ್ ಮಾಡಲಲ್ಲಿ ಇರಬಾರ್ದು. ಸುತ್ತಾಡೋದು, ಕೇರ್ ಮಾಡೋದು, ಜೊತೆಗೆ ಜನಗಳ ಮಧ್ಯೆ ನನ್ನನ್ನು ಕೈ ಹಿಡ್ಕೊಂಡು ಹೋಗೋದು, ಇದೆಲ್ಲನೂ ಕೂಡ ಅವ್ರಿಗೆ ಬರಬೇಕು ಅಂತ ಹೇಳಿರೋದು. ಇದೆಲ್ಲ ಯಾಕೆ ಇನ್ನೊಬ್ಬನ ಹುಡುಗನಿಂದ ಆಸೆ ಪಡ್ತಿದ್ದಾರೆ ಅಂದರೆ ಗಂಡ ಏನು ಕೂಡ ಇದನ್ನು ಮಾಡ್ತಾ ಇಲ್ಲ ಅನ್ನೋ ಕಾರಣದಿಂದ ಇನ್ನೊಬ್ಬ ಹುಡುಗನಿಂದ ಆಸೆ ಪಡ್ತಾರೆ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾರೂ ಕೂಡ ಆ ರೀತಿ ಮಾಡಲ್ಲ ಸ್ನೇಹಿತರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳು ಬಂದು ನಿಮಗೆ ಡ್ರೈವಿಂಗ್ ಅಂತ ಓಡಿಸೋದಕ್ಕೆ ಕಂಪಲ್ಸರಿಯಾಗಿ ಬರಲೇಬೇಕು. ಆ್ಯಂಡ್ ಸ್ಟೇರಿಂಗ್ ಆಗಿರಲಿ ವಿತ್ ಇದರ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಡೀಟೇಲ್ಸ್ ಆಗಿರಲಿ ಎಲ್ಲನೂ ಕೂಡ ವಿತ್ ಡೀಟೇಲ್ ಸಮೇತ ನಿಮಗೆ ಗೊತ್ತಿರಬೇಕು ಅಂತ ಹೇಳಿರೋದು. ಯಾಕಂದರೆ ಕೆಲವೊಂದು ಟೈಮು, ಕೆಲವೊಂದು ಸಿಚುವೇಷನ್ನು ಏನಾದರೂ ಎಮರ್ಜೆನ್ಸಿ ಅಂತ ಇದ್ದಾಗ ಅಥವಾ ಅವ್ರನ್ನ ಏನಾದರೂ ನೀವು ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಟೈಮ್ ಬಂದಾಗ ನಿಮಗೆ ಕಾರು ಓಡ್ಸೋಕ್ಕೆ ಬರಲ್ಲ, ಯಾರೂ ಜನ ಸಿಗಲಿಲ್ಲ ಅಂದರೂ ಕೂಡ ನೀವು ಇದರಲ್ಲಿ ಕೂತ್ಕೊಂಡು ಓಡಿಸ್ಕೊಂಡು ಬಂದರೆ ಎಲ್ಲನೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗಾಗಿ ಕಾರು ಓಡಿಸ್ತಕ್ಕಂಥ ಹುಡುಗ ಇರಬೇಕು, ಜೊತೆಗೆ ಕರ್ನಾಟಕದವನಾಗಿರಬೇಕು. ಆ್ಯಂಡ್ ನೋಡೋದಕ್ಕೆ ಸ್ವಲ್ಪ ಹೈಟು ಚಂದವಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿರೋದು. ಯಾವ್ದು ನಿಮ್ಮ ಜಾತಿ ಯಾವುದು ಅಂತ ಅವ್ರು ಕೇಳಿಲ್ಲ, ಹೆಂಗಿದಿರಬೇಕು ಅಂತ ಹೇಳಿಲ್ಲ, ವೈಟ್ ಆಗಿರಬೇಕು ಅಂತ ಹೇಳಿಲ್ಲ, ಜಸ್ಟು ನಾರ್ಮಲಾಗಿ ಹೈಟ್ ಇರಬೇಕು, ಕನ್ನಡದವನಾಗಿರಬೇಕು, ಕಾರ್ ಓಡಿಸೋಕ್ಕೆ ಬರಬೇಕು. ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಅದೆಲ್ಲನೂ ಕೂಡ ಅಪ್ಲೈ ಮಾಡ್ಕೊಳ್ತೀರಾ ಅಂದರೆ ಬೇಗ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಒಳ್ಳೆಯದಾಗಲಿ, ಬಾಯ್.